ಚನ್ನಪಟ್ಟಣ ತಾಲೂಕಿನ ಚಿಕ್ಕನೇರಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ತೆರವಾಗಿದ್ದ ಸ್ಥಾನಗಳಿಗೆ ಬುಧವಾರ ಚುನಾವಣೆ ನಡೆಯಿತು. ಅಧ್ಯಕ್ಷರ ಸ್ಥಾನ ಅನುಸೂಚಿತ ಮಹಿಳೆಗೆ ಮೀಸಲಿದ್ದು ಸದಸ್ಯರಾದ ಲಕ್ಷ್ಮಮ್ಮ ಹಾಗೂ ಶಿಲ್ಪಾ ನಾಮಪತ್ರ ಸಲ್ಲಿಸಿದರು. ಉಪಾಧ್ಯಕ್ಷರ ಸ್ಥಾನ ಸಾಮಾನ್ಯ ಕ್ಷೇತ್ರಕ್ಕೆ ಮೀಸಲಿದ್ದು ತಾಯಮ್ಮ ಹಾಗೂ ಕುಬೇರ್ ನಾಮಪತ್ರ ಸಲ್ಲಿಸಿದರು. ಕಾಂಗ್ರೆಸ್ ಬೆಂಬಲಿತ ತಾಯಮ್ಮ 10 ಮತಗಳನ್ನು ಪಡೆದು ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದರೆ ಜೆಡಿಎಸ್ ಬೆಂಬಲಿತ ಕುಬೇರ್ 6 ಮತಗಳನ್ನು ಪಡೆದು ಪರಾಭವಗೊಂಡರು. ಕಿತ್ತೂರು, ಹಾರಂಗಿ, ಬಲದಂಡ, ನಾಲಾ ಉಪ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ರಂಗಯ್ಯ ಅವರು ಚುನಾವಣಾಧಿಕಾರಿ ಕರ್ತವ್ಯ ನಿರ್ವಹಿಸಿದರು. ಲಕ್ಷ್ಮಮ್ಮ ಅಧ್ಯಕ್ಷರಾಗಿ ಘೋಷಣೆಯಾಗುತ್ತಿದ್ದಂತೆ ಗ್ರಾಮ ಪಂಚಾಯಿತಿ ಮುಂಭಾಗ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಮ್ಮ ಮಾತನಾಡಿ, ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು, ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗುವುದು. ಸರ್ಕಾರ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ದೊರೆಯುವ ಸವಲತ್ತುಗಳನ್ನು ಜನರಿಗೆ ಪ್ರಾಮಾಣಿಕವಾಗಿ ತಲುಪಿಸುವ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಕಾಂಗ್ರೆಸ್ ಯುವ ಮುಖಂಡ ಜ್ಯೋತಿಕುಮಾರ್ ಮಾತನಾಡಿದರು. ಮತ್ತು ಜನರಲ್ ಸಾಮಾನ್ಯ ಮಹಿಳಾ ಕ್ಷೇತ್ರಕ್ಕೆ ಅವಧಿ ಇದ್ರೂ ಈ ಮಧ್ಯಮ ಮಾತಿನ ಪ್ರಕಾರ ರಾಜೀನಾಮೆ ಕೊಟ್ಟಂಥ ರೇಣುಕಾ ಕುಮಾರ್ ಅವರು ಕಿರಣ್ ಅವರು ರಾಜೀನಾಮೆ ಕೊಟ್ಟಿದ್ದರು. ಅದರ ಪ್ರಯುಕ್ತ ಈ ದಿವಸ ಮರುಚುನಾವಣೆ ಆಯಿತು. ಈ ಚುನಾವಣೆಯಲ್ಲಿ ಲಕ್ಷ್ಮಮ್ಮನವರು ಅಧ್ಯಕ್ಷರಾಗಿ, ಹಸುವಿನ ಕಾಲು ಲಕ್ಷ್ಮಣ್ಣನವರು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಚಿಕ್ಕನಳ್ಳಿ ಗ್ರಾಮದ ತಾಯಮ್ಮನವರು ಆಯ್ಕೆಯಾಗಿದ್ದಾರೆ. ಈ ಶ್ರಮಕ್ಕೆ JDS ತೊರೆದು ಈ ದಿವಸ JDS ತೊರೆದು ಸಲ್ಮಾ ಬಾನು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರ್ತಾರೆ. ಆದ ಕಾರಣ ಈ ದಿವಸ ಕಾಂಗ್ರೆಸ್ ಮೊದಲು ಕಾಂಗ್ರೆಸ್ ಪಂಚಾಯತಿನೇ ಇತ್ತು. ಅದು ಸ್ವಲ್ಪ ಗೊಂದಲಗಳಿಂದ ಆಚೆ ಆಗಿದ್ದರಿಂದ ಸಲ್ಮಾ 7/8/24 ಬುಧವಾರದಂದು ಚುನಾವಣೆ ಪ್ರಕ್ರಿಯೆ ನಡೆಸಲು ನಿರ್ಧರಿಸಲಾಗಿತ್ತು. ಅದರಂತೆ ಹಾಗೂ ಬೆಳಿಗ್ಗೆ 11ರಿಂದ 11:30ವರೆಗೆ ನಾಮಪತ್ರವನ್ನು ಸ್ವೀಕರಿಸಲು ನಿಗದಿಪಡಿಸಿ 12:30 ಗಂಟೆಗೆ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಲು ನಿಗದಿಪಡಿಸಲಾಗಿದೆ. ಅದರಂತೆ ಈ ದಿನ ಚುನಾವಣಾ ಪ್ರಕ್ರಿಯೆ ನಡೆಸಲಾಗಿ ಅಧ್ಯಕ್ಷ ಸ್ಥಾನಕ್ಕೆ 2 ಅಭ್ಯರ್ಥಿಗಳು ನಾಮಪತ್ರ ನೀಡಲಾಗಿರುತ್ತದೆ. ಅದು ಪರಿಶೀಲನೆ ನಂತರ ಇಬ್ಬರದು ಕ್ರಮಬದ್ಧ ಆಗಿರುವುದರಿಂದ ಅಂಗೀಕರಿಸಲಾಗಿ ಯಾರೂ ನಾಮಪತ್ರವನ್ನು ವಾಪಸ್ಸು ಪಡೆಯದ ಕಾರಣ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಲಾಗಿದೆ. ಅದರಲ್ಲಿ ಲಕ್ಷ್ಮಮ್ಮರವರು 9 ಪದಗಳನ್ನು ಪಡೆದಿರುತ್ತಾರೆ ಹಾಗೂ ಶಿಲ್ಪಾರವರು 7 ಮತಗಳನ್ನು ಪಡೆದಿರುತ್ತಾರೆ. ಅದರಲ್ಲಿ ಶ್ರೀಮತಿ ಲಕ್ಷ್ಮಮ್ಮರವರು 9 ಮತಗಳನ್ನು ಪಡೆದಿರುವುದರಿಂದ ಅವರು ಜಯಗಳಿಸಿರುತ್ತಾರೆ. ಅದರಂತೆ ಉಪಾಧ್ಯಕ್ಷ ಸ್ಥಾನಕ್ಕೆ 3 ನಾಮಪತ್ರಗಳು ಸ್ವೀಕರಿಸಲಾಗಿದ್ದು ಅದರಲ್ಲಿ 1 ನಾಮಪತ್ರವನ್ನು ವಾಪಸ್ ಪಡೆದ್ರಿಂದ ಕಣದಲ್ಲಿ 2 ಅಭ್ಯರ್ಥಿಗಳು ಇರ್ತಾರೆ. ಅದರಲ್ಲಿ ಕುಬೇರ್ ಕುಮಾರ್ ಮತ್ತು ತಾಯಮ್ಮನವರು 10 ಮತಗಳನ್ನು, ಕುಬೇರ್ ಕುಮಾರ್ 6 ಮತಗಳನ್ನು ಪಡೆದಿರುತ್ತಾರೆ. ಅದರಂತೆ ಹಾಗೆ 10 ಮತಗಳನ್ನು ಪಡೆದಿರುವ ಶ್ರೀಮತಿ ತಾಯಮ್ಮನವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಅಂತ ಇದರ ಮೂಲಕ ತಿಳಿಸಿದ್ದಾರೆ.